ವ್ಯಾಗನರ್ 2016 VXI 3,65,000. ವ್ಯಾಗನರ್ ಸ್ಟ್ರಿಂಗ್ರೆ 2013 ಮಾಡಲ್ VXI 3,30,000. 2017 VXI ಆಟೋಮೆಟಿಕ್ ಗಾಡಿ 4,30,000. 2012 LXI LPG 2012 ಸಿಂಗಲ್ ಓನರು 2,60,000. ರೆನಾಲ್ಟ್ ಡಸ್ಟರು 2013 4,50,000 RXZ 110 PS. 2009 LPG ಸಿಂಗಲ್ ಓನರು 1,60,000. 2011 ಮಾಡಲು ಕರೋಲಾ ಆಲ್ಟಿ ಡೀಸೆಲ್ಲು 4,60,000. 2012 ಹೊಂಡಾ ಬ್ರಿಯೋ ವಿ ಪೆಟ್ರೋಲ್ ಮ್ಯಾನ್ಯಲ್ಲು 3,35,000. ಝೆನ್ ಎಸ್ಟಿಲೋ 2011 ಮಾಡಲು 2,40,000. ರಿಟ್ಸು VXI 2011 ಮಾಡಲು ಪೆಟ್ರೋಲು 3,30,000. ಸ್ವಿಫ್ಟ್ ಡಿಸೈರು 2012 ಮಾಡಲು 3,30,000 VXI ಪೆಟ್ರೋಲ್. i20 ಮ್ಯಾಗ್ನಾ ಆಪ್ಷನಲ್ಲು ಡೀಸೆಲ್ಲು 2011 ಮಾಡಲು 3,10,000. ಪೋಲೋ ಟ್ರೆಂಡ್ ಲೈನ್ ಡೀಸೆಲ್ಲು 2011 ಮಾಡಲು 3,35,000. ಟೊಯೋಟಾ ಇಟಿಯಾಸ್ ಲೀವಾ GD ಡೀಸೆಲ್ಲು 2014 ಮಾಡಲು 4,80,000. ಟೊಯೋಟಾ ಇಟಿಯಾಸ್ ಲೀವಾ ಪೆಟ್ರೋಲು ವಿ 2012 ಮಾಡಲು 4,10,000. ರೆನಾಲ್ಟ್ ಕ್ವಿಡ್ RXT ಪೆಟ್ರೋಲು ಮ್ಯಾನ್ಯಲ್ಲು 2020 ಮಾಡಲು 3,80,000. ಟಾಟಾ ನ್ಯಾನೋ ಟ್ವಿಸ್ಟ್ XTI ಆಟೋಮೆಟಿಕ್ಕು ಬರೀ 4,000 ಓಡಿದೆ. ಕ್ಲೋಸಿಂಗ್ ಪ್ರೈಸ್ 3 ಲಕ್ಷ ಫಿಕ್ಸ್ ಪ್ರೈಸು. XU500 2014 ಮಾಡಲು W8 8,75,000. ಟೊಯೋಟಾ ಇನೋವಾ ವಿ 2006 ಮಾಡಲು ಸಿಂಗಲ್ ಓನರ್ ಗಾಡಿ ಕ್ಲೋಸಿಂಗ್ ಪ್ರೈಸಸ್ 5 ಲಕ್ಷ ಫಿಕ್ಸ್ ಪ್ರೈಸು. ಸ್ವಿಫ್ಟ್ ಡಿಸೈರು VDI 2017 ಮಾಡಲು 6,85,000. ವೋಕ್ಸ್ ವ್ಯಾಗನ್ ವೆಂಟೋ ಹೈಲೈನ್ ಡೀಸೆಲ್ಲು 2014 ಮಾಡಲು 5 ಲಕ್ಷ. ಹೊಂಡಾ ಜಾಜು ID ಟೈಪ್ ಡೀಸೆಲ್ಲು VX 2017 ಮಾಡಲು ಸಿಂಗಲ್ ಓನರು 5,30,000. ರೆನಾಲ್ಟ್ ಡಸ್ಟರು 2013 ಮಾಡಲು RXZ 110 PS 4,50,000. ರೆನಾಲ್ಟ್ ಡಸ್ಟರು RXZ 110 PS 2014 4x4 5,85,000. MG ಹೆಕ್ಟರು ಶಾರ್ಪು ಡೀಸೆಲ್ಲು 2019 ಮಾಡಲು 12,80,000. ಹುಂಡಾ i10 ಅಷ್ಟ ಆಪ್ಷನಲ್ಲು ಡೀಸೆಲ್ಲು 2014 ಮಾಡಲು 4,85,000. ಹುಂಡಾ i10 ಸ್ಪೋರ್ಟ್ಸು 1.2 2017 ಮಾಡಲು ಪೆಟ್ರೋಲು 4,80,000. ಮಾರುತಿ ಸುಜುಕಿ ಸ್ವಿಫ್ಟ್ 2014 VXI ಪೆಟ್ರೋಲು 4,85,000. ಬೊಲೆನೋ ಜೀಟಾ ಪೆಟ್ರೋಲು 2020 7,30,000. ಟೊಯೋಟಾ ಕರೋಲಾ ಆಲ್ಟೀಸು VL ಟಾಪ್ ಎಂಡ್ ಗಾಡಿ ಆಟೋಮೆಟಿಕ್ 2010 3,50,000. ಪುಂಟೋ ಇವೋ ಎಮೋಷನ್ ಪೆಟ್ರೋಲು 2014 ಮಾಡಲ್ ಸಿಂಗಲ್ ಓನರು 3,50,000. ಸ್ವಿಫ್ಟು VXI ಆಟೋಮೆಟಿಕ್ಕು 2018 ಮಾಡಲು 6,10,000. ಪೋಲಾ ಹೈಲೈನ್ ಪೆಟ್ರೋಲು 2018 ಮಾಡಲು ಸಿಂಗಲ್ ಓನರು 7 ಲಕ್ಷ. 2016 Elite i20 ಡೀಸೆಲ್ ಅಷ್ಟ ಆಪ್ಷನಲ್ಲು 6,30,000. ಹುಂಡಾ ಎಲೆಂಟ್ರಾ 1.6 SF ಆಪ್ಷನಲ್ಲು 2014 ಮಾಡಲು 5,75,000 ಡೀಸೆಲ್ ಮ್ಯಾನ್ಯಲ್ಲು. ಸ್ಕೋಡಾ ಎಸಿ 2014 ಡೀಸೆಲ್ಲು MT 9,50,000. ಇವೆಷ್ಟು ನಂದಿ ಪ್ರಶ್ನಾಸ್ನಲ್ಲಿರೋಂಥ ಇನ್ವೆಂಟ್ರಿ ಫಸ್ಟ್ ಬ್ರಾಂಚು ಸೆಕೆಂಡ್ ಬ್ರಾಂಚು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಡೀಟೇಲ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ ಕ್ಯಾಟ್ಲಾಗ್ ಓಪನ್ ಆಗುತ್ತೆ. ಎಲ್ಲ ವೆಹಿಕಲ್ ಪ್ರೈಸಸ್ ಫಿಕ್ಸ್ ಪ್ರೈಸ್ ಆಗುತ್ತೆ. ಬಾರ್ಗೇನಿಂಗ್ ಇರೋದಿಲ್ಲ. ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ಬೈಯರ್ ಕಟ್ಕೋಬೇಕಾಗುತ್ತೆ. ಆಚೆ ಟ್ರಾನ್ಸ್ಫರ್ ಚಾರ್ಜಸ್ ಅಪ್ಲಿಕಬಲ್ ಇರುತ್ತೆ. ಥ್ಯಾಂಕ್ ಯು.